ಜೈ ಶ್ರೀರಾಮ್. ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಕೇಳಿದ ಪ್ರಶ್ನೆ, ರಾಜ ಶಂತನು ಹಾಗೂ ಗಂಗಾದೇವಿಯ ಪುತ್ರನ ಹೆಸರೇನು ಅಂತ. ಅದಕ್ಕೆ ಉತ್ತರ ದೇವವ್ರತ. ಇವನು ತನ್ನ ತಂದೆಗಾಗಿ ಅಜನ್ಮ ಬ್ರಹ್ಮಚರ್ಯ ಪಾಲಿಸ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾನೆ. ಅಂದಿಂದ ಭೀಷ್ಮ ಅಂತ ಬಿರುದು ಕೂಡ ಬರುತ್ತೆ. ಮುಂದೆ ಮಹಾಭಾರತದಲ್ಲಿ ಮಹಾಮಹಿಮ ಭೀಷ್ಮ ಅಂತಾನೆ ಪ್ರಸಿದ್ಧಿ ಪಡಿತಾರೆ. ಇಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರೋ ಮಹಾಭಾರತದ ಒಂದು ವಿಚಾರ ಅಂದರೆ ಆಸ್ತಿಕ ಋಷಿಗಳ ಬಗ್ಗೆ. ಮೊದಲೆಲ್ಲ ನಾವು ಹಾವು ಕಾಣಿಸಿದ್ರೆ ಆಸ್ತಿಕ ಅಂತ ಹೇಳಬೇಕು ಅಂತ ನಮ್ಮ ಹಿಂದಿನವರು ಹೇಳ್ತಿದ್ರು. ಅದರ ಹಿಂದಿರೋ ವಿಚಾರ ಅಂದರೆ, ಹಿಂದೆ ರಾಜ ಜನಮೇಜಯ ಸರ್ಪಗಳ ಯಾಗವನ್ನು ಮಾಡ್ತಿದ್ದಾಗ ಆ ಯಜ್ಞವನ್ನು ಆಸ್ತಿಕ ಋಷಿಗಳು ನಿಲ್ಲಿಸಿ ಸರ್ಪ ಸಂತತಿ ನಾಶ ಆಗೋದನ್ನು ನಿಲ್ಲಿಸ್ತಾರೆ. ಅಂದಿಂದ ಯಾರು ಹಾವು ಕಂಡಾಗ ಈ ಸ್ತೋತ್ರ ಹೇಳ್ತಾರೋ ಅವರಿಗೆ ಹಾವು ಏನೂ ಮಾಡೋಲ್ಲ ಅನ್ನೋದು ಮಹಾಭಾರತದಲ್ಲಿ ಉಲ್ಲೇಖವಾಗಿದೆ. ಆ ಸ್ತೋತ್ರ ಏನಂದರೆ, ಸರ್ಪಾಪ ಭದ್ರಂ ತೇ ಗಚ್ಚ ಸರ್ಪ ಮಹಾವಿಷ ಜನಮೇಜಯ ಯಜ್ಞಾಂತೆ ಆಸ್ತಿಕ ವಚನಂ ಸ್ಮರ. ಅಂದರೆ, ಮಹಾವಿಷ ಉಳ್ಳ ಸರ್ಪವೇ, ಅತ್ತ ಹೋಗು, ಇಲ್ಲಿಂದ ಹೋಗು, ನಿನಗೆ ಮಂಗಳವಾಗಲಿ. ಜನಮೇಜಯ ಮಾಡಿದ ಸರ್ಪಯಾಗದ ಕೊನೆಯಲ್ಲಿ ಆಸ್ತಿಕರು ನಿನ್ನ ಪೂರ್ವಜರನ್ನ ಕುರಿತು ಏನು ಹೇಳಿದ್ದಾರೆ ಅಂತ ಸ್ಮರಿಸು ಅನ್ನೋದು ಇದರ ಅರ್ಥ. ಹಾಗೆ ಇವತ್ತಿನ ನಿಮ್ಮ ಪ್ರಶ್ನೆ, ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡುವುದಕ್ಕೆ ಯಾವ ಪರ್ವತವನ್ನು ಕಡಗೋಲಾಗಿ ಬಳಸಬೇಕೆಂದು ನಿಶ್ಚಯಿಸಿರುತ್ತಾರೆ? ಗೊತ್ತಿದ್ರೆ ಕಮೆಂಟ್ ಮಾಡಿ.